ಫಲಕ್ಕಾಗಿ ಧನಕನಕಾದಿಗಳ ಸಮೃದ್ಧಿಯನ್ನು ಅಪೇಕ್ಷಿಸು. ಅದನ್ನು ಅನುಗ್ರಹಿಸುವವನು ಉತ್ತರಾಧಿಪತಿ ಎನಿಸಿದಂತಹ ಕುಬೇರ. ಈಗ ನಮ್ಮಲ್ಲಿ ಎಲ್ಲ ಸಮೃದ್ಧಿ ಇದ್ದರು, ನನಗ ಆ ಉತ್ತರಾಧಿಪತಿಯ ಅಣುಗನನ್ನೇ ಎಲ್ಲಿದ್ದಾನೆ, ಯಾವಾಗ ಸಿಗ್ತಾನೆ ಅಂತ ನಿರೀಕ್ಷಿಸುವ ಒಂದು ಪ್ರಮೇಯ ಬರ್ತಾರೆ. ದಿನ ಏಳಾಗ್ತಾ ಬಂತು, ಅರಿಯಬೇಕಾದ ವಿಚಾರ ಇನ್ನೂ ತಿಳಿಯಲಿಲ್ಲ. ಯಾಕೆ? ಯಾರವರೇ ಹೊಕ್ಕಿರಬಹುದು. ಅವನನ್ನು ಹೊಡೆದುಕೊಳ್ಳಬೇಕಾದ ಪ್ರತಿಜ್ಞಾಬದ್ಧತೆ ಇದ್ದ ಮೇಲೆ ಹೇಗೆ ಹೊಂದುವುದು ಅಂತಲೇ ಯೋಚಿಸ್ತಾ ಧ್ಯಾನ ನಿಮಗ್ನಾದ ಸ್ಥಿತಿಯಲ್ಲಿ ವೇದ್ಯ ಆಯ್ತೋ ಇಲ್ಲ. ಹೌದು, ಆಪ್ತರಾದವರು ಒದಗುತ್ತಾರೆ, ಸಕಾಲದಲ್ಲಿ ಬೇಕಾದದ್ದನ್ನು ಸೂಚಿಸ್ತಾರೆ. ಆಪ್ತರ ಸೂಚನೆಯೂ ಕಾರಣವಾಗಿ ನಾನು ಅರಿತದ್ದರಿಂದಲೇ ಅನಿರೀಕ್ಷಿತವಾದ ಎಡೆಯಲ್ಲಿ ಹೋಗಿ ಸೇರಿದ್ದಾನೆ. ಅವ ಅಲ್ಲಿ ಜೀವಭೀತಿಯಿಂದ ಹೋಗಿ ಸೇರಿದ್ದಾನೆ ಎಂಬುದಲ್ಲ ವಿಷಯ. ನನಗೆ ಆಘಾತಕರವಾದದ್ದು, ಸೇರಿಸಿಕೊಂಡವರು ನಮಗಾಪ್ತರೇ ಅಲ್ಲ. ಸರಿ, ಆಪ್ತರು ಸ್ವಜನರು ಅಂತ ನಾವು ಭಾವಿಸಿದವರೇ ಹೀಗೆ ಪ್ರತಿಕೂಲ ಪರಿಣಾಮವನ್ನುಂಟು ಮಾಡಿದರೆ ಯಾರಲ್ಲಿ ಹೇಳಿಕೊಳ್ಳುವುದು? ಇದನ್ನು ಪರಿಹಾರ ಕಂಡುಕೊಳ್ಳುವುದು. ಆ ಸುಭದ್ರೆಯಿಂದ ಬರಲಿಕ್ಕೆ ಒಳ್ಳೇದಾಗಲಮ್ಮ, ಒಳ್ಳೇದು. ಇಲ್ಲೇ ಹತ್ತಿರ ಇದ್ದೇವೆ. ಹೌದು, ಕರೆ ಕಳಿಸಿದ ಕ್ಷಣದಲ್ಲೇ ಒಂದೊತ್ತು ಬಂದೆ, ಸಂತೋಷ ಆಯಿತು. ಅಣ್ಣ ಸುಮ್ಮನೆ ಕರೆಯುವುದಕ್ಕೆ ಸಾಧ್ಯವಿಲ್ಲ. ನನ್ನನ್ನು ಕರೆದದ್ದಕ್ಕೊಂದು ಕಾರಣ ಇದ್ದಿರಲೇಬೇಕು. ಕಾರಣ ಇರಬೇಕು. ಹೌದು. ಏನಣ್ಣ, ಕತೆ ಹೇಳುವುದಕ್ಕೆ ಏನಾದ್ರೂ ಹೊರಟಿದ್ಯಾ? ಅಲ್ಲ, ಕತೆ ಕೇಳಿ 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 ಮಗನೂ ಕತೆ ಕೇಳಿ ಬೆಳೆದಾಯಿತು. ಹೌದು. ಇನ್ನೀಗ ಬೆಳೆಯುತ್ತಾ ಇರುವಂತಹ ಮಗ ಬೆಳೆದ ವಿಧಾನದಿಂದ ಇನ್ಯಾವ ಯಾವ ಬೆಳವಣಿಗೆಯನ್ನು ಸಾಧಿಸ್ತಾನೆ ಅಂತ ನಿರೀಕ್ಷಿಸುವ ಕಾಲದಲ್ಲಿ ನಿನಗೂ ಕತೆ ಕೇಳುವ ಅಭ್ಯಾಸ ಬಿಟ್ಟು ಹೋಗ್ಲಿಲ್ಲ. ಅಲ್ಲ, ನಿನ್ನ ಜಂಗಿಯಲ್ಲಿ ನನ್ನ ಶಿರವ ನಿಲ್ಲಿಸಿ ಕಥೆಯನ್ನು ಕೇಳಿದ್ರೆ ಏನೋ ಮನಸ್ಸಿಗೆ ಒಂದು ನೆಮ್ಮದಿ, ಶಾಂತಿ. ಉಳಿದವರು ಕೇಳಬಹುದಾದ ಕಥೆಯನ್ನು ರೂಪಿಸಬಹುದಾದ ಛಾತಿಯನ್ನು ಹೊಂದಿದವರು ನಮ್ಮ ಬದುಕಿನಲ್ಲೇ ಒಡನಾಡಿಗಳಾಗಿರುವಾಗ ಕತೆ ಹೇಳುವುದಕ್ಕೆ ಹೊರಟರು ಯಾರ್ಯಾರದ್ದು ಹೇಳಬೇಕಾಗಿಲ್ಲ. ನಮ್ಮವರದ್ದು ಯಥೇಷ್ಟವಾಗುಂಟಲ್ಲ ಹೇಳುವುದಕ್ಕೆ. ಏನದು? ನಮ್ಮವರ ಕಥೆ ಕೇಳ್ತೀಯ? ಹೌದು. ಕೇಳುವಾಗ ನೀನು ಒಂದು ವಾತ್ಸಲ್ಯ ಭಾವದಿಂದ ಪ್ರೇಮಪೂರ್ಣವಾಗಿ ನಮ್ಮವರೆಲ್ಲರೂ ಕೂಡ ನಮಗೆ ಹೇಗೆ ಒದಗಿ ಬದುಕಲ್ಲಿ ಅನಾಯಾಸವಾಗಿ ಮುನ್ನಡೆಯುವುದಕ್ಕೆ ಅನುಕೂಲರಾಗ್ತಾರೆ, ಅವರು ಪ್ರತಿಕೂಲರಾದರೆ ಬದುಕಿಗೆ ಎಷ್ಟು ಸಂಕಷ್ಟ ಒಳಗಾಗ್ತದೆ. ಈ ಎಲ್ಲ ವಿಚಾರಗಳನ್ನು ಮನದಲ್ಲಿಟ್ಟು ಒಂದು ತಾಯಿಯಾಗಿ ಕೇಳಬೇಕು. ಅಮ್ಮ ತಂಗಮ್ಮ ಸೌಭದ್ರೇ ಮೌನ ಮುದ್ರೆಯ ದಾಡು ಮುದದಿ ಇರಲೇನೆಂಬ ಹುಡುಗನು ಬರದಿ ಅಮ್ಮ ತಂಗಮ್ಮ ಸೌಭದ್ರೇ ಒಳ್ಳೆ ನಿರ್ಮಲವಾದುದು ಕಾರ್ಯ ಗುಣಾತ್ರಿ ತಂಗಮ್ಮ ಸೌಭದ್ರೇ ವಾತ್ಸಲ್ಯಪೂರಿತವಾದಂತಹ ಅಂತಃಕರಣದಿಂದ ಶೀಲದಿಂದ ಸ್ವಜನರಿಗೆಲ್ಲ ಪ್ರಿಯಳಾದವಳನ್ನು ನಮ್ಮವರು ಮೆಚ್ಚಿದರೆ ಮತ್ತೆ ಲೋಕವೇ ಮೆಚ್ಚುವಂತೆ ವ್ಯಕ್ತಿತ್ವ ರೂಪುಗೊಳ್ಳುತ್ತದೆ.
ಲೋಕವನ್ನು ಮೆಚ್ಚಿಸುವಂತೆ ನಾವು ಬೆಳೆಯುತ್ತಾ ಹ. ನಮ್ಮವರಿಗೆ ಅಪ್ರಿಯರಾದೆವು ಅಂತಾದರೆ ಆ ಬದುಕು ಅನುಪಯುಕ್ತವಾಗ್ತದೆ ಅಂತ ನಂಬಿದವಳು ಹೌದೋ ಅಲ್ವೋ? ಖಂಡಿತವಾಗಿ. ರೂಢಿಯಲ್ಲೇ ಒಂದು ಮಾತುಂಟು, ಏನು? ಊರಿಗೆಲ್ಲ ಉಪಕಾರಿಯಾದರು ಮನೆಗೆ ಮಾರಿ ಅಂತ ಅನ್ನಿಸಿದರೆ ಆ ಬದುಕು ಒಳ್ಳೆಯದು ಅಂತ ಯಾರಾದ್ರೂ ಶ್ಲಾಘಿಸ್ತಾರೆ? ಇಲ್ಲ ಇಲ್ಲ. ಹೆಣ್ತನವನ್ನು ಹೊಂದಿದಂತಹ ನೀನು ಹೆಣ್ತನದ ಸಾರ್ಥಕ್ಯವೂ ಇರುವುದು ತಾಯ್ತನದ ವಾತ್ಸಲ್ಯ ಭಾವದಿಂದ ಅರಿತು ತಂಗಿಯಾದರು ಒಂದು ಅಮ್ಮನಂತೆ ನಮ್ಮೆಲ್ಲರ ಬೇಕು ಬೇಡಗಳನ್ನು ನೋಡ್ತಾ ಇದ್ದರು ಅಲ್ವೋ? ಹೌದು. ಅಂತಹ ನೀನು ಹೋಗಿ ಸೇರುವ ಮನೆ, ಹೊಂದುವಂತಹ ಮನಸ್ಸು ಅದೆಲ್ಲ ಉತ್ಕೃಷ್ಟವಾಗಬೇಕು ಎಂಬ ಕಾಳಜಿಯಿಂದ ನಿನ್ನ ವಿವಾಹ ಕಾಲದಲ್ಲಿ ಸಹೋದರರಲ್ಲಿ ಒಂದು ವೈಮನಸ್ಸು ಬಂದರೂ ಕೂಡ ನೀನು ಅಪೇಕ್ಷಿಸಿದ್ದೇ ನಿನ್ನ ಕೈಗೆಟಕುವಂತೆ ಮಾಡಿದೆವೋ ಇಲ್ವೋ? ನನ್ನ ಜೀವನವನ್ನು ಸುಭದ್ರವಾಗಿಸಿದವರು ನೀನು ಅಲ್ವೋ? ನನ್ನ ದೊಡ್ಡಣ್ಣ ಬಲಭದ್ರ, ನೀನು ವಾಸುಭದ್ರ, ನಾನು ಸುಭದ್ರ. ಅಲ್ಲಿಗೆ ನನ್ನ ಜೀವನ ಭದ್ರ ಅಂತ ಎಣಿಸಿದವಳು ನಾನು. ಭದ್ರ ಅಂದ್ರೆ ಮೂಲಭೂತವಾಗಿ ಮಂಗಳ ಅಂತ ಅರ್ಥ. ಮಂಗಳಾಂಗಿಯಾದಂತಹ ನೀನು ಮಂಗಳಕರವಾದ ವಿಧಾನದಲ್ಲಿ ಬದುಕಿನಲ್ಲಿ ಮಾಂಗಲ್ಯವನ್ನೇ ಮುಂದಿರಿಸಿಕೊಂಡು ಮುನ್ನಡೆಯುತ್ತಾ ಹೋಗಬೇಕು ಎಂಬ ಸದಾಶಯ ನಮ್ಮ. ಹೌದು. ನಮ್ಮವರಿಗಾಗಿ ನಾವಿಷ್ಟು ತುದೀತೇವೆ. ಈಗ ನಿನಗಾದರೂ ವಿವಾಹ ಮಾಡಿಸಿದಂತಹ ಪಾಂಡವರೋ ಪಾರ್ಥನೋ ನಮ್ಗೆ ಅತ್ಯಾಪ್ತರಾಗಿ ಗುಣಶೀಲ ಸ್ವಭಾವಗಳಲ್ಲಿ ಶ್ರೇಷ್ಠರು ಅಂತ ನಿರೂಪಿತ ಆದ ಮೇಲೆ ನಿನ್ನನ್ನು ಕೊಟ್ಟು ಮದುವೆ ಮಾಡಿದ್ದು ಹೌದೋ ಅಲ್ವೋ? ಹೌದು. ಈಗ ಒಂದು ಕತೆ ಏನಾಗಿದೆ ಗೊತ್ತುಂಟ? ಏನಾಗಿದೆ? ನಮ್ಮವರಿಗೆ ನಾವು ಇಷ್ಟೆಲ್ಲ ತುಡಿಯುತ್ತಾ ಇರುವಾಗ ಮಿಡಿಯುತ್ತಾ ಇರುವಾಗ ನಮ್ಮವರ ಶ್ರೇಯೋಭಿವೃದ್ಧಿಗಾಗಿ ನಾವು ಹಂಬಲಿಸ್ತಾ ಇರುವಾಗ ನಮ್ಮವರೇ ನಮಗೆ ತಿರುಗಿ ನಿಂತರೆ ಹಾಗೊಂದು ಆಗ್ಲಿಕ್ಕೆ ಸಾಧ್ಯ ಉಂಟಣ್ಣ? ಆಗಬಾರದು ಎಂಬುದು ನಮ್ಮ ಹಂಬಲ. ಆಯ್ತು ಅಂತಾದ್ರೆ ಏನು ಮಾಡುವುದು? ಅದನ್ನು ಉತ್ತರಿಸೋದು ಬೇರೆ ನಿರ್ವಾಹ ಉಂಟಾ? ಏನಾದ್ರೂ ಒಂದು ಕರೆದು ಬುದ್ಧಿಯನ್ನು ಹೇಳಬೇಕು. ಯಾರಲ್ಲಿ ಬುದ್ಧಿ ಹೇಳುದು? ನಮ್ಮಲ್ಲಿ ಹೇಳಿ ಮಾಡಿದ್ರಲ್ವ? ಮಾಡಿದ ಮೇಲೂ ಹೇಳದಿದ್ರೆ ಅವಾಗ ಏನಾದ್ರೂ ಒಂದು ಪ್ರಯೋಗ. ಈಗ ನನಗೆ ಏನು ಮಾಡಬೇಕು ಅಂತ ತಿಳಿಯದೆ ಅದನ್ನೇ ಹೇಳುವ ಅಂತ ಕರೆದ್ರೆ ನೀನು ಕತೆ ಕೇಳ್ತಿ, ಅದನ್ನೇ ಕತೆ ಮಾಡಿ ಹೇಳ. ಅದನ್ನೇ ಕತೆ ಮಾಡಿ ಹೇಳಿ. ಹಾಗಾದ್ರೆ ನಮ್ಮವರೇ ನಮಗೆ ಎರಡೆಣಿಸುವವರು ಯಾರು ಯಾಕೆ ಅಂತ ನೀನು ಹೇಳ್ಬೇಕು. ಕತೆ ಕೇಳಿದ ಮೇಲೆ ಕೆಲವು ಸಮಸ್ಯಾತ್ಮಕವಾದ ಕಥೆಯಲ್ಲಿ ಮುಕ್ತಾಯ ಹೇಗೆ ಅಂತ ನಾನು ನಿರ್ಣಯಿಸುವುದಿಲ್ಲ, ನಿನ್ನ ನಿರ್ಣಯಕ್ಕೆ ಬಿಡ್ತೇನೆ. ಕತೆ ನಾನು ಹೇಳ್ತಾ ಹೋಗ್ತೇನೆ. ಕತೆಗೆ ಮುಕ್ತಾಯ ಯಾವುದು ಒಳ್ಳೆಯದು? ಕೆಲವು ಕಥೆಗಳು ದುಃಖಾಂತ್ಯವಾಗ್ತದೆ, ಕೆಲವು ಶುಭಾಂತ್ಯವಾಗ್ತದೆ. ಇದಕ್ಕೊಂದು ಶುಭಾಂತ್ಯ ಬೇಕೋ ದುಃಖಾಂತ್ಯ ಬೇಕೋ ಅಂತ ನಿರ್ಣಯಿಸುವ ಪರಮಾಧಿಕಾರ ನಿನಗೆ ಕೊಡ್ತೇನೆ. ನೀನಿರುವಾಗ ಅದು ಶುಭಾಂತ್ಯವೇ ಆಗಬೇಕು. ದುಃಖಾಂತ್ಯ ಆದ್ರೆ ನಾನು ಮಾತ್ರ ಇದ್ರೆ ಸಾಕಾಗುವುದಿಲ್ಲ. ಕಥೆಯಲ್ಲಿ ತುಂಬಾ ಪಾತ್ರಗಳುಂಟು. ಹೌದೇ? ಈಗ ಅದನ್ನೇ ಕೇಳುವುದಾದ್ರೆ ಒಂದಾನೊಂದು ದಿನ ಅಂತ ತೊಡಗುವುದಿಲ್ಲ. ಇಂದಿಗೆ 7ನೇ ದಿವಸದ ಪೂರ್ವದಲ್ಲಿ ನಾನೊಂದು ದಿನ ಸೂರ್ಯೋದಯದಲ್ಲಿ ಎದ್ದು ನದಿ ಸ್ನಾನವನ್ನು ಮಾಡಿ ನಿತ್ಯಾನ್ನಿಕವನ್ನು ಪೂರೈಸುವುದಕ್ಕಾಗಿ ಇದೋ ಶುದ್ಧ ಜಲವನ್ನು ಕೈಯಲ್ಲಿ ಬೊಗಸೆಯಲ್ಲಿ ತುಂಬಿಕೊಂಡು ಅರ್ಘ್ಯ ಮಂತ್ರ ಪುರಸರವಾಗಿ ಸವಿತ್ರ ದೇವನಿಗೆ ಅದನ್ನು ಪ್ರದಾನ ಮಾಡಬೇಕು ಎಂಬ ಹಂತದಲ್ಲಿ ಪಟ್ಟನೆ ಏನೋ ಬಿತ್ತು. ಎಲ್ಲಿಗೆ ಬಿತ್ತು? ನನ್ನ ಕೈಯಲ್ಲಿದ್ದ ಅರ್ಘ್ಯ ಜಲಕ್ಕೆ ಬಿದ್ದ ಕ್ಷಣವೇ ಬಿದ್ದದನ್ನು ಕಣ್ತೆರೆದು ನೋಡಿದಾಗ ಮತ್ತೊಂದು ಹನಿ. ಹೌದೇ? ಇದೆಲ್ಲಿಂದ ಬರ್ತದೆ ಅಂತ ಮೇಲೆ ನೋಡುವಾಗ ಅಲ್ಲಿ ಮಳೆ ಹನಿ ಅಲ್ಲ, ಮತ್ತೆ ಅದು ಬಿದ್ದದ್ದೆಲ್ಲಿಂದ ಅಂತ ನೋಡಿದ್ರೆ ಒಂದು ಕುದುರೆ, ಅದರ ಮೇಲೆ ಸವಾರ. ಕುದುರೆಯ ಮೇಲೆ ಬಂದ
ನಾನಾ ವಿಧದ ಸವಾರಿಯಲ್ಲಿ ಅತ್ಯಂತ ಉತ್ಸುಕನಾಗಿ ಅತ್ತಿಂದಿತ್ತ ನಿರಂತರವಾಗಿ ಸಂಚರಿಸ್ತಾ ಇದ್ದಾನೆ. ಹೌದೇ? ಈಗ ಇಲ್ಲಿಂದ ಅಲ್ಲಿಗೆ ಹೋಗಿ ಅಲ್ಲಿಂದ ಇಲ್ಲಿಗೆ ಬರುವುದು ಅಂತಾದ್ರೆ ಇವ ನಿಜವಾಗಿ ಹೋಗಬೇಕಾದ ಎಲ್ಲಿಗೆ ಅಂತ ಯಾರಿಗಾದ್ರೂ ಪ್ರಶ್ನೆ ಹುಟ್ಟುವುದು. ಪ್ರಶ್ನೆ ಮೂಡುತ್ತದೆ. ಅವನಿಗೆ ನಿರ್ದಿಷ್ಟವಾದ ಗಮ್ಯವೇ ಇಲ್ಲ. ಹೌದೇ? ಅವನ ಲಕ್ಷ್ಯ ಏನು ಅಂದ್ರೆ ಕುದುರೆ ಏರಬೇಕು, ಸವಾರಿ ಮಾಡಬೇಕು ಅಂತ ಮಾತ್ರ. ಅಷ್ಟೇ. ಈಗ ಕುದುರೆ ಏರಿ ಸವಾರಿ ಮಾಡಿದವ ಅಂಬರ ಪಥದಲ್ಲಿದ್ದ. ನೀನು ಯೋಚನೆ ಮಾಡು, ಗಗನಗಾಮಿಗಳಾದಂತಹ ದೇವಾನುದೇವತೆಗಳ ಬಗ್ಗೆ ನಾವು ಕೇಳಲಿಲ್ವೋ? ಕೇಳಿದ್ದೇವೆ. ಅವರೆಲ್ಲ ಹೋಗುವುದು ಬರುವುದು ನಮ್ಮ ಕಣ್ಣಿಗೆ ಸೇತದೋ? ಯಾಕೆ ಕಾಣುವುದಿಲ್ಲ? ಯಾಕೆ? ಅವರು ದಿವ್ಯ ದೇಹಧಾರಿಗಳು ಎಂಬುದು ಒಂದು ಕಾರಣವಾದರೆ ಭೂಪ್ರಾಂತಕ್ಕೆ ಅಧೀನವಾಗುವ ಪ್ರದೇಶದಲ್ಲಿ ಅವರು ಸಾಧಾರಣವಾಗಿ ಸತತವಾಗಿ ಸಂಚರಿಸುವುದಿಲ್ಲ.